ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಒಂದ್ ಕಡೆ ಆಗ್ತಾ ಇದೆ. ಸಹಜವಾಗಿ ಬಡ ಕುಟುಂಬದವರಿಗೆ ಈಗ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳು ದಕ್ಕಬೇಕು ಅಂತ ಹೇಳಿ ಪರಿಷ್ಕರಣೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಈಗ ಶ್ರೀಮಂತರು ಕೂಡ ಅನರ್ಹರು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ, ಅದರ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಪರಿಷ್ಕರಣೆ ಸಂದರ್ಭದಲ್ಲಿ ಭಾರಿ ಎಡವಟ್ಟುಗಳು ಆಗ್ತಾ ಇದೆಯಾ? ಅರ್ಹತೆ ಇದ್ರೂ ಕೂಡ ಬಿಪಿಎಲ್ ಕಾರ್ಡ್ನ ಎಪಿಎಲ್ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆಯಾ? ಆಹಾರ ಇಲಾಖೆ ಅಧಿಕಾರಿಗಳಿಂದ ಈ ಎಡವಟ್ಟು ಆಗ್ತಿದೆ ಅಂತೇಳಿ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಬಡವರಾಗಿದ್ರೂ ಕೂಡ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಅನ್ನಭಾಗ್ಯದಿಂದ ವಂಚಿತರಾಗ್ತಾ ಇದ್ದೀವಿ ನಾವು ಅಂತ ಹೇಳಿ ಬಡವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಗದಗ ನಗರದಲ್ಲಿ ಕೆಲ ಫಲಾನುಭವಿಗಳಿಂದ ಈಗ ಮನವಿ ಮಾಡ್ಕೊಳ್ತಿದ್ದಾರೆ, ನಮಗೆ ಬಿಪಿಎಲ್ ಕಾರ್ಡ್ ಇತ್ತು, ಅಧಿಕಾರಿಗಳು ಮಾಡಿರುವಂತ ಎಡವಟ್ಟಿಂದ ನಮ್ಗೀಗ ಅನ್ನಭಾಗ್ಯದ ಅಕ್ಕಿ ಕೂಡ ಸಿಗ್ತಾ ಇಲ್ಲ, ರೇಷನ್ ಸಿಗಲ್ಲ ಅಂತೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. 40 ವರ್ಷಗಳಿಂದ ನಮಗೆ ಬಿಪಿಎಲ್ ಕಾರ್ಡೇ ಇದೆ, ಈಗ ನೋಡಿದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತೀವಿ, ಎಪಿಎಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ಅಧಿಕಾರಿಗಳು ಸರಿಯಾದಂತ ಮಾನದಂಡವನ್ನ ಪ್ರಯೋಗ ಮಾಡ್ದಲೆ ಇಲ್ಲಿ ಫಲಾನುಭವಿಗಳು ಯಾರು ಅಂತ ಸರಿಯಾಗಿ ನೋಡದೆ ಅರ್ಹತೆ ಇದೆಯಾ ಇಲ್ವಾ ಅದನ್ನೆಲ್ಲ ಸರಿಯಾಗಿ ಚೆಕ್ ಮಾಡ್ತಾ ಇಲ್ಲ. 40 ವರ್ಷದಿಂದ ನಾವು ಬಡತನ ರೇಖೆಯಿಂದ ಕೆಳಗಡೆ ಇದ್ದೀವಿ, ಬಿಪಿಎಲ್ ಕಾರ್ಡ್ ಕೊಟ್ಟಿದ್ರು, ಸೊ ಈಗ ಸೌಲಭ್ಯ ಎಲ್ಲ ಕಟ್ ಮಾಡ್ತಿದ್ದಾರೆ ಅಧಿಕಾರಿಗಳು, ಎಡವಟ್ಟು ಮಾಡ್ತಿದ್ದಾರೆ, ಅದನ್ನು ಸರಿಪಡಿಸಿ ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಷ್ಟ ಆಗೈತ್ರಿ. ಈಗ ಯಾರ ಮಕ್ಕಳು ನೋಡ್ತಾರೆ, ಯಾರು ನೋಡ್ತಾರೆ? ಇನ್ನು ಬಿಪಿಎಲ್ ಕಾರ್ಡ್ ವಂಚಿತರನ್ನ ನಮ್ಮ ಗದಗ ಪ್ರತಿನಿಧಿ ಸಂತೋಷ್ ಕೊಂಡೂರ ಮಾತನಾಡಿಸಿದ್ದಾರೆ, ನೋಡೋಣ. ಸರ್ಕಾರ ಬಡವರಿಗಾಗಿ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಇತ್ತೀಚೆಗೆ ಬಿಪಿಎಲ್ ಕಾರ್ಡ್ಗಳನ್ನು ಸಹ ರದ್ದು ಮಾಡಿದೆ. ಅದರಲ್ಲೂ ಸರ್ಕಾರ ಯಾವುದೇ ರೀತಿ ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಜೊತೆಗೆ ನೇಕಾರರ ಕಾರ್ಡ್ಗಳನ್ನು ಸಹ ರದ್ದು ಮಾಡಿಬಿಟ್ಟಿದೆ. ಹೀಗಾಗಿ ಸಾಕಷ್ಟು ಫಲಾನುಭವಿಗಳು ಕೂಡ ಈಗ ಪರದಾಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾವು ಗದಗ ನಗರದ ಫುಡ್ ಆಫೀಸ್ ಬಳಿ ಇದ್ದೀವಿ. ಇಲ್ಲಿ ಕೂಡ ಕಾರ್ಡ್ ರದ್ದಾದಂಥ ಫಲಾನುಭವಿಗಳು ಕೂಡ ಇಲ್ಲಿ ಬಂದು ನಿಂತಿರುವಂಥದ್ದು. ಒಬ್ಬೊಬ್ಬರು ಇಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ, ಜೊತೆಗೆ ನೇಕಾರರಿದ್ದಾರೆ. ಇವರೆಲ್ಲರೂ ಕೂಡ ದಿನನಿತ್ಯ ದುಡಿಮೆಯನ್ನು ಮಾಡ್ಕೊಂಡ್ಬಂದು ಜೀವನವನ್ನು ಸಾಗಿಸ್ತಕ್ಕಂಥ ಕುಟುಂಬಗಳು. ಇಂಥವರೇ ಈಗ ಕಾರ್ಡ್ಗಳು ರದ್ದಾಗಿ ಎಪಿಎಲ್ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನು ಸಹ ಎದುರಿಸ್ತಾ ಇದ್ದಾರೆ. ಇನ್ನೂ ಕೂಡ ಇವರು ವೃದ್ಧ ದಂಪತಿಗಳು ದಿನನಿತ್ಯ ಇವರು ದುಡಿದು ಇವ್ರಿಗೆ ತಂದು ಕೊಡಬೇಕು. ಆದರೆ ಇವರಿಗೆ ಹಾರ್ಟ್ ಆಪರೇಷನ್ ಕೂಡ ಆಗೈತೆ ಅಂತೆ. ಆದರೆ ಈಗ ಜೊತೆಗೆ ಅವ್ರಿಗೇನು ಬಿಪಿಎಲ್ ಕಾರ್ಡ್ ರದ್ದಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದ್ದಾವೆ. ರೇಷನ್ ಸಹ ಸಿಗ್ತಾ ಇಲ್ಲ. ಹಿಂಗಾಗಿ ನಾವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದು. ಆದರೆ ಯಾವುದೇ ರೀತಿ ಅಧಿಕಾರಿಗಳು ಹೋಗಿ ಕುಲ್ಲಂಕುಷವಾಗಿ ಪರಿಶೀಲನೆ ಮಾಡದೇ ರೇಷನ್ ಕಾರ್ಡನ್ನು ರದ್ದು ಮಾಡಿರೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನು ಈ ಭಾಗದ ಜನರು ಕೂಡ ಎದುರಿಸ್ತಾ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಯಾಕಂದರೆ ಪ್ರತಿ ಒಂದು ಬಿಪಿಎಲ್ ಬಿಪಿಎಲ್ ಕಾರ್ಡನ್ನು ರದ್ದು ಮಾಡಿದ್ರಿಂದ ಪ್ರತಿಯೊಂದು ಕುಟುಂಬಗಳು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವ್ರನ್ನ ಮಾತಾಡ್ಸೋ. ಈಗ ಹೇಳ್ತಾ ಇದ್ರಿ ರೇಷನ್ ಕಾರ್ಡ್ ರದ್ದಾಗಿರೋದ್ರಿಂದ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ನೀವು ಅಂತ? ಆರ್ಥಿಕ ಸಮಸ್ಯೆ ಉಪಜೀವನಕ್ಕೆ ಭಾಳ ತೊಂದರೆ ಆಗೈತೆ ರೀ ನಮಗೆ. ಆಮೇಲೆ ನಾವು ಬಿಪಿಎಲ್ ಕಾರ್ಡಿಂದ ಹಾರ್ಟ್ ಆಪರೇಷನ್ ಆಗೈತಿ, ನಮ್ಮದು BP ಶುಗರು ಎಲ್ಲ ಐತಿ ಏನ್ರಿ. ಇಷ್ಟು ದಿವಸ ಅನುಕೂಲ ಆಗಿದ್ದು ಒಮ್ಮಿಗೆ ಅನಾನುಕೂಲ ಮಾಡಿಬಿಟ್ರೆ ಮುಂದೆ ಬಡವ್ರದ್ದು ನೇಕಾರದ ಗತಿ ಹೆಂಗೆ? ಇದನ್ನು ಏಕಾಏಕಿ ನಮ್ಮನ್ನು ಏನೂ ಕೇಳಾರ್ದನ ಪರಿಶೀಲನೆ ಮಾಡಾರ್ದನ ಏಕಾಏಕಿ ಒಮ್ಮಿಗೆ ಏನೇನಾಯ್ತು 1,20,000 ರೂಪಾಯಿ ನಿಮ್ಮದು ಆದಾಯ ಐತೆ ಅಂದ್ರೆ ಎಲ್ಲಿಂದ ತರಬೇಕು? ನಾವು ತಿಂಗಳ ಮಾಸಾಸನದ ಮೇಲೆ ಜೀವನ ಮಾಡೋರು ನಾವು. ಇವರು ಕೂಲಿ ಕೆಲಸ ಕಣ್ಣಿಕೆ ಸುತ್ತಿ ಜೀವನ ಮಾಡೋರು ಇವರು. ಹಿಂಗೆ ಇದು ಮಾಡೋ ಹೊತ್ನಾಗ ಈಗ ಏಕಾಏಕಿ ಬಂದು ಮಾಡಿದ್ರೆ ನಾವು ಹೆಂಗೆ? ಇನ್ನೂ ಅಧಿಕಾರಿಗಳು ಸಿಕ್ಕಿಲ್ಲ ನಮಗೆ ಇನ್ನೂ ರೀ. ಯಾರೋ ಇಲ್ಲ, ಯಾರೋ ಕೇಳಿದ್ರಪ್ಪ ಅಂದ್ರೆ ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಅಲ್ಲಿ ಬ್ಯಾಂಕಿಗೆ ಹೋಗ್ರಿ, ಅಲ್ಲಿ 3 ವರ್ಷದ್ದು ಇದನ್ನು ತೊಗೊಂಬರ್ರಿ ಅಂದ್ರೆ ನಿಮ್ಗೆ ಬಿಪಿಎಲ್ ಮಾಡ್ಕೊಡ್ತೀವಿ ಅಂತಾರೆ. ಯಾರು ಕೇಳ್ಬೇಕ್ರಿ? ಪರಮಾತ್ಮನ ಧ್ಯಾನ ಮಾಡ್ಕೊತ ಇಲ್ಲೇ ಕುಂದಿರೋದು ಅವ್ರು ಬರಲಿ ಮಠ. ಬಿಪಿಎಲ್ ಕಾರ್ಡ್ ರದ್ದಾಗಿರೋದ್ರಿಂದ ಏನೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ? ಯಾಕಂದ್ರೆ ಈಗ ರೇಷನ್ ಕೂಡ ಸಿಗ್ತಾ ಇಲ್ಲ, ನೀವು ಕೂಡ ಕೂಲಿ ಮಾಡ್ಕೊಂಡ್ಬಂದು ಜೀವನ ಸಾಗಿಸ್ಬೇಕಂತೀರಿ. ಹೆಂಗಿದೆ ನಿಮ್ಮ ಪರಿಸ್ಥಿತಿ ಇವತ್ತಂತ? ಏನು ಮಾಡ್ಬೇಕ್ರಿ ಸರ್? ನಮಗೂ ದುಡ್ಡು ತಿನ್ನೋದು ಆಗೋದಿಲ್ಲ, ಏನಿಲ್ಲ. ನಮ್ಗೆ ಅಳು ಬರ್ತೈತೆ ನೋಡೋದ್ರಾಗ, ನಮ್ಗೆ ಕಷ್ಟ ಆಕತ್ರಿ ಇದೆಲ್ಲ. ಏನು ಮಾಡೋಕ್ರಿ? ದೇವ್ರಾಗತಿ ನಮ್ಮ ಕಾಲು ಮೂಲದಿಂದ ಐತ್ರಿ, ಅವ್ಗೆ ಹೋಗಕ್ಕೆ ಬರೋಲ್ಲ, ಮುಂದಕ್ಕೆ ಕಾಲು ಹೆಜ್ಜೆ ಇಡಕ್ಕೆ ಬರೋಲ್ಲ, ಅಷ್ಟು ತ್ರಾಸ ಐತ್ರಿ. ಮತ್ತೆ ಹೆಂಗೆ ಹಿಂಗಾರು ದುಡಿಮೆ? ಮತ್ತು ನೀವು ಸರ್ ಅವ್ರದ್ದು ನೋಡಿದ್ರೆ ಕಾಲು ಇಲ್ಲ, ಆಪರೇಷನ್ ಆಗೈತೆ ಅಂತಾರೆ. ಮತ್ತು ಹಿಂಗೆ ಸರ್ಕಾರ ನಿಮ್ಮ ಗೋಳು ಕೇಳಬೇಕಲ್ಲ ಅಂತ ಏನು ಹೇಳ್ತೀರಿ? ನಮ್ಮ ಪರಿಸ್ಥಿತಿ ನಮ್ಗೆ ಕೆಟ್ಟಾಗೈತ್ರಿ ಸರ್. ನಾವು ಏನು ಮಾಡೋಣ? ಹಂಗಾಗಿ ಏನು ಮಾಡೋಕಪ್ಪ ಅನ್ನಗತಿ ಆಗಿಬಿಟ್ಟೈತೆ ನಮ್ಗೆ. ದೊಡ್ಡ ಸಮಸ್ಯೆ ಆಗೈತೆ ಈಗ, ಜೀವನ ಸಾಗಿಸೋದು ಕಷ್ಟ ಆಗೈತ್ರಿ. ಈಗ ಯಾರ ಮಕ್ಕಳು ನೋಡ್ತಾರೆ, ಯಾರು ನೋಡ್ತಾರೆ? ಯಾರು ಸಂಬಂಧ ಇಲ್ಲ. ಅವ್ರ ಮಕ್ಕಳು ಅವ್ರು ಏನ್ರಿ ಅವ್ರು ಅಷ್ಟ ಉಳ್ಕ್ಯದಾರೆ, ಯಾರು ಬರಂಗಿಲ್ಲ. ಗಂಡ ಎಂತ ಎಷ್ಟಿರ್ಬೇಕು ನಾವು ಅಂತಾರೆ. ಈಗ ಯಾರು ಬರ್ತಾರೆ ಸರ್? ಹ್ಞೂ ರೀ. ಈಗ ಹೇಳ್ತಾ ಇದ್ರು ನಾವು ದುಡಿದ ಜೀವನ ಸಾಗಿಸ್ತಿದ್ದೀವಿ, ಸರ್ಕಾರ ಏಕಾಏಕಿ ರದ್ದು ಮಾಡಿಬಿಟ್ಟೈತೆ, ನಮ್ಗೆ ಸಾಕಷ್ಟು ಸಮಸ್ಯೆ ಆಗಕ್ಕೆ. ನಿಮ್ದು ಹೆಂಗಿದೆ ನಮ್ಮ ಪರಿಸ್ಥಿತಿ? ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ? ನಮ್ದು ಆಗಲೆಲ್ಲ ಬಡ್ಗಿ ಕೆಲಸ ಸಿಗಂಗಿಲ್ಲ ರೀ.
ಯಾವಾಗಾರ ಒಮ್ಮೆ ದುಡಿತಾರ ನಮ್ಮ ಮನ್ಯಾಗ, ಯಾವಾಗಾರ ಒಮ್ಮೆ ಹೋಗ್ತಾರ. ಮನೆ ಖರ್ಚು ಇದು ಆಗಂಗಿಲ್ಲ. ನಮ್ಮದು ಕಾಲೊಂದು ನೋವು ಐತ್ರಿ. ಹಂಗೆ ಇದು ರೇಷನ್ ಅಕ್ಕಿ ತಿಂತಿದ್ದೀವಿ ರೀ ನಾವು. ಅದೇ ಇಲ್ಲಾಂದ್ರೆ ನಾವೇನು ತಿನ್ಬೇಕ್ರಿ? ಇವ್ರು ಏಕಾಏಕಿ ಈ ರೀತಿ ರದ್ದು ಮಾಡೋದಕ್ಕೆ ಮೇನ್ ಏನು ಕಾರಣ ಅನ್ಸುತ್ತೆ ಸರ್? ಏನು ಈ ಗ್ಯಾರಂಟಿ ಯೋಜನೆಗಳು ತಂದರು, ಅದಕ್ಕೇನಾರ ಅದರಿಂದ ಆಗೈತೋ ಅದು ಏನು ಹೇಳ್ತೀರಿ ಸರ್? ಅಧಿಕಾರಿಗಳು ಯಾರು ಬಂದಿಲ್ಲ, ಅವ್ರ ಸಿಬ್ಬಂದಿ ವರ್ಗದವ್ರು ನಮ್ಮನ್ನು ಹೊರಗೆ ನಿಂದಿರಿಸಿ, ಇಲ್ಲ ನೀವು 1,20,000 ರೂಪಾಯಿ ಟ್ರಾನ್ಸಾಕ್ಷನ್ ಇತ್ತಂದ್ರೆ ನಿಮ್ಮದು ರದ್ದಾಗತ್ತೆ, ನೀವು ಹೋಗ್ಬಿಡ್ರಿ ಅಂತಂದ್ರೆ. ಹಾಗಾಗಿ ಮತ್ತು ನಾವು ಬಂದ್ವಿ. ನಾವು ಹಮಾಲಿ ಮಾಡ್ತೀವಿ ರೀ, ಹಮಾಲಿ ಮಾಡಿದ್ವಿ. ಈಗ 6-7 ಮಂದಿ ನಾವು ದುಡಿಯೋಕೆ ಹೋಗಿರ್ತೀವಿ. ನಮ್ಮದು ಟ್ರಾನ್ಸಾಕ್ಷನ್ ಕೇಳ್ತಾರೆ ಅವರು. ಈಗ ನಾವು ಫೋನ್ಪೇದಾಗ ಎಲ್ಲರೂ ಈಗ ಗೌರ್ಮೆಂಟ್ ಏನಂತೈತಿ, ನೀವು ಆನ್ಲೈನ್ ಮಾಡಿರಿ ಅಂತೈತಿ. ನಾವು ಡೈರೆಕ್ಟ್ ರೊಕ್ಕ ಮಾಡಬೇಡ್ರಿ ಅಂತೈತಿ. ಈಗ ಆನ್ಲೈನ್ನಾಗ ನಾವು ಹಂಗೆ ಅಂದ್ಕೊಳ್ಳೇನೆ ಮತ್ತು ಅವರು ಈಗ ಫೋನ್ಪೇ ಮಾಡಿದಾಗ ಒಬ್ರು ಯಾರೋ 6,000 ಇರ್ತೈತಿ. ನಾವು 5-6 ಮಂದಿ ಕೂಡಿ ಹಮಾಲಿ ಮಾಡೋ ಹೊತ್ನಾಗ ಒಂದು 8 ಮಂದಿ ಸೇರಿಸಿ ಹಾಕಿರ್ತಾರೆ. ಸೇರಿಸಿ ಹಾಕಿದಾಗ ಅವರು ರೊಕ್ಕ ಜಾಸ್ತಿ ಇರ್ತೈತಿ. ಅವಾಗ ನಾವು ನನ್ನ ಮೊಬೈಲಿಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ನಾವು ಅವ್ರಿಗೆಲ್ಲ ಬೇರೆಯವ್ರಿಗೆ ಕೊಟ್ಕೊಂಡು ಮತ್ತು ನಿಮ್ಮದು ಇದಂತೆ 1,20,000 ರೂಪಾಯಿ ಒಂದು ವರ್ಷಕ್ಕೆ ಆಗುತ್ತಂದ್ರೆ ಮತ್ತು ದುಡಿಲಾರ್ದ ಇವ್ರು ಅಕ್ಕಿ ತಿನ್ಕೊಂಡು ಸುಮ್ಮನೆ ಕುಂತು ಬಿಡೋಣ ಮನ್ಯಾಗ. ಹಂಗಂದ್ರೆ ನಿಮಗೂ ನಾಳೆ ಏನಾರು ಬಡ ಕುಟುಂಬದವ್ರು ಇರೋ ಆದ್ರೆ ಇಂಥ ಎಲ್ಲ ಪರಿಸ್ಥಿತಿ ಒಳಗೆ ರೇಷನ್ ಕಾರ್ಡ್ ರದ್ದು ಮಾಡೋದಕ್ಕೆ ಏನು ಹೇಳ್ತೀರಿ? ರೇಷನ್ ಕಾರ್ಡ್ ರದ್ದು ಮಾಡಿದಕ್ಕೆ ಬೇಕಂತ ಮಾಡಿರಿ. ಅಂದ್ರೆ ಇದ್ದವ್ರಿಗೆ ರದ್ದು ಮಾಡಿಲ್ಲ ರೀ. ಅವರು ಯಾರು ಇರಂಗಿಲ್ಲ ಅವ್ರು ನೋಡಿ ರದ್ದು ಮಾಡ್ಯಾರ. ಅಂದ್ರೆ ಪರದಾಟ ಬೇಕು, ಆಮೇಲೆ ಆನ್ಲೈನವ್ರಿಗೆ ಕೆಲಸ ಬೇಕು, ಆಮೇಲೆ ರೇಷನ್ ಆಫೀಸ್ನವ್ರಿಗೆ ಕೆಲಸ ಬೇಕು, ಅವ್ರಿಗೆ ನಾವು ಮಾಡಕತ್ತೀವಿ ಅಂತ ಅನಿಸಿರ್ಬೇಕು, ಗೌರ್ಮೆಂಟ್ನಾಗ ನಾವು ಕೆಲಸ ಮಾಡಕತ್ತೀವಿ ಅಂತ ಅನಿಸಿರ್ಬೇಕು. ಆಮೇಲೆ ನಡುವೆ ನಮ್ಮಂಥವ್ರಿಗೆ ತ್ರಾಸು ಕೊಡಬೇಕು. ತ್ರಾಸು ಕೊಟ್ಟು ಒದ್ದಾಡ್ಕೊತ ಹಿಂಗೆ ಜೀವನ ಮಾಡ್ಕೊತ ಹೋಗಿದ್ರೆ ಆಮೇಲೆ ಏನಿಲ್ಲ ರೀ. ಇವರು ಗೌರ್ಮೆಂಟ್ ನಡೆಸೋ ಸಲುವಾಗಿ ಯಾರು ಕುತ್ತಿಗೆ ಮೇಲೆ ಬೇಕಾದ್ರೆ ಕೈ ಇಡ್ತಾರೆ ಅಷ್ಟೇ. ಸರ್ ಈಗ ರೇಷನ್ ಕಾರ್ಡ್ ರದ್ದಾಗೈತೆ, ಇತ್ತಾಗ ಆಹಾರ ಇಲಾಖೆ ಸಚಿವರಿಗೆ ಏನು ಹೇಳ್ತೀರಿ? ಸರ್ ನಮ್ಮ ರೇಷನ್ ಕಾರ್ಡ್ BPL ಇದ್ದಿದ್ದು BPL ಮಾಡ್ಬೇಕು ಸರ್. ಹಾಂ ಸರ್, ಈಗ ಯಾಕಂದ್ರೆ ಈಗ ಅಕ್ಕಿ ಬಂದ್ ಮಾಡಿದ್ದಕ್ಕೆ ಈಗ ನಮಗೆಲ್ಲ ಭಾಳ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ನಾವು 6,000 ರೂಪಾಯಿ ನಾವು ಒಬ್ಬರ ಕಡೆ ಕೈಯಾಗ ದುಡ್ಯಾಕೆ ಹೋಗೋರು. ಅವ್ರು ಪೇಮೆಂಟ್ ಕೊಡೋ ಮಟ್ಟ ನಮ್ಮ ಹೊಟ್ಟೆ ನಡಿಬೇಕು. ಈ ನಮ್ಮನ್ನು ಇವ್ರು ಅಕ್ಕಿ ಬಂದ್ ಮಾಡಿದ್ರು ಅಂತಂದ್ರೆ ನಮ್ಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ. ಎಸ್, ಇದೆಲ್ಲವೂ ಕೂಡ ಬಿ ಪಿ ಎಲ್ ಕಾರ್ಡ್ನ ವಂಚಿತರಾಗಂಥ ಫಲಾನುಭವಿಗಳ ಮಾತಾಗಿರುವಂಥದ್ದು. ಸರ್ಕಾರ ಆದಷ್ಟು ಬೇಗ BPL ಕಾರ್ಡನ್ನು ಮರಳಿ ನಮಗೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ನೋಡಿ, ಈ ಸುದ್ದಿಯನ್ನು ಫಾಲೋ ಅಪ್ ಮಾಡಿ. ಯಾಕಂದರೆ ಫಸ್ಟು BPL ಇಂದ APL ಮಾಡಬೇಕಾದ್ರೆ ಅಥವಾ ಕಾರ್ಡ್ ಕ್ಯಾನ್ಸಲ್ ಮಾಡಬೇಕಾದ್ರೆ ನೋಟಿಸನ್ನು ಇಶ್ಯೂ ಮಾಡಬೇಕು. ಅದಾದಮೇಲೆ ಸೂಕ್ತ ರೀತಿಯಲ್ಲಿ ಡಾಕ್ಯುಮೆಂಟನ್ನು ಅವ್ರು ಕೊಡೋದಕ್ಕೆ ಟೈಮನ್ನು ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಬಡವರ ವಿಷಯದಲ್ಲಿ, ಫಲಾನುಭವಿಗಳ ವಿಷಯದಲ್ಲಿ, ಅರ್ಹರ ವಿಷಯದಲ್ಲಿ ಅದು ಯಾವುದೂ ಆದಂಗೆ ಕಾಣಿಸ್ತಾ ಇಲ್ಲ. ಸುದ್ದಿಯನ್ನು ಫಾಲೋ ಅಪ್